ಬ್ಯೂಟಿ ಆಫ್ ಮಲ್ನಾಡ್ ಆಗುಂಬೆ ಘಾಟ್ಸ್ ಇಳಿತಾ ಇದ್ದೀವಿ. ಸೊ ಏರ್ಪಿನ್ ಬೆಂಡು, ಹುಷಾರು, ಸ್ಲೋ ಏರ್ಪಿನ್ ಬೆಂಡು ಸ್ಲೋ. ಇಲ್ಲಿ ತಗಂತಿದ್ಯಾ ನೋಡು. ಅಲ್ಲ ಹೇಳ್ತಾನೆ ಇದೀನಿ, ಸುಮ್ಮನೆ ಬಿಡ್ತಾನೆ ಇದೆಯಲ್ಲ. ಬರ್ತಾರೆ ಹಿಂದಕ್ಕೆ. ಫ್ಲಾಶ್ ಬ್ಯಾಕ್. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ನನ್ನ ಆಪ್ತ ಮಿತ್ರ. ಸೊ ಎಂತಾರೆ ಗಿಡ ಎಲ್ಲ ಹೊರಟಿದ್ದೀವಿ ಇವತ್ತು. ಹೆಸ್ರಳಪ್ಪ ನೀನು. ಸೊ ನಮ್ಮ ಜೊತೆಗೆ ಇವತ್ತು ನಮ್ಮ ಗೆಳೆಯ ಆಪ್ತ ಮಿತ್ರ ವಿಷ್ಣುವರ್ಧನ್ ಅಲ್ಲ, ವಿಷ್ಣು ಇದ್ದಾನೆ. ಸೊ ಇವತ್ತು ಎಂದರೆ ಭಾಳ ಒಂದು ಸ್ಪೆಷಲ್ ಜಾಗಕ್ಕೆ ಹೊರಟಿದ್ದೀವಿ, ನಾನು ನಮ್ಮ ಹುಡುಗ. ಹೌದು. ಸೊ ಎಲ್ಲಿಗಪ್ಪ ಹೊರಟಿದ್ದೀವಿ ಬೆಳಿಗ್ಗೆ ಏನು ಅಂತ ಅಂದ್ಕೊಂಡ್ರೆ ನಾವು ಹೊರಟಿದ್ದೀವಿ ಇವತ್ತು ಕೊರಗಜ್ಜ ದೇವಸ್ಥಾನಕ್ಕೆ. ನಮಗೆಲ್ಲ ಗೊತ್ತಾಗೋಯ್ತು. ನನ್ನ ಗೆಳೆಯ ಭಾಳ ದಿವಸದಿಂದ ಅನ್ಕೊಂಡಿದ್ವಿ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕು ಅಂತೇಳಿ. ಕಾಲ ಇವತ್ತು ಕೂಡ ಬಂದಿದೆ. ನಿನ್ನೆ ನೈಟ್ ಸಡನ್ನಾಗಿ ಪ್ಲ್ಯಾನ್ ಆಯಿತು, ಯಾವುದೋ ಪ್ಲ್ಯಾನ್ ಇರಲಿಲ್ಲ. ನೈಟು ಹೊರಗಡೆ ಊಟಕ್ಕೆ ಹೋಗಿದ್ವಿ, ಅಲ್ಲಿ ಕುತ್ಕೊಂಡಾಗ ಪ್ಲ್ಯಾನ್ ಆಯಿತು. ಸೊ ಇವಾಗ ಸಡಕ್ ಅಂತೇಳಿ ಹೊರಟಿದ್ದೀವಿ ನಾನು ಮತ್ತು ಅಂತ ನಮ್ಮ ಹುಡುಗ. ಬನ್ನಿ ಜರ್ನಿ ಏನು ಹೇಗಿರುತ್ತೆ ಏನೋ ಎಲ್ಲ ತೋರಿಸ್ತೀನಿ. ಇವಾಗ ಆಲ್ಮೋಸ್ಟ್ ಎಂದರೆ ಒಂದು 25 ಮಿನಿಟ್ಸ್ ಆಗಿದೆ ಜರ್ನಿ ಸ್ಟಾರ್ಟ್ ಮಾಡಿ. ಆಲ್ರೆಡಿ ಒಳಗೆರೆ ಕ್ರಾಸ್ ಮಾಡಿದ್ದೀವಿ. ನೋಡಿ ಎಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ, ಇವತ್ತು ನಾವು ಹೋಗ್ತಿರೋದು ಶ್ರೀ ಕ್ಷೇತ್ರ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಶ್ರೀ ಕ್ಷೇತ್ರ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ. ಸೊ ಇವಾಗ ಇನ್ನೇನು ಒಳಗೆರೆ ಕ್ರಾಸ್ ಮಾಡ್ತಾ ಇದ್ದೀವಿ, ನೋಡ್ಬೋದು. ಇಲ್ಲಣ್ಣ. ಸೊ ಎಂತಾರೆ ಇಷ್ಟಾಗಿದೆ, ಇರಲಿ ಬಿಡಲೇ. ಫುಲ್ ಕ್ರೇಜಿ. 1 ಕೆಜಿ ಅಕ್ಕಿ ರೇಟು 1 ಕೆಜಿ ಅಕ್ಕಿ ರೇಟು 30 ರೂಪಾಯಿ ಆಗಿ ಹೋಯ್ತು ಈಸಿಯಾಗಿ. ಹೇಗೆ ನಾನು ತೀರಿಸಲಿ ಅದರಲ್ಲೂ ಮೊದಲನೇ ಭೇಟಿಯಲ್ಲಿ. ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು, ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು. ಸಂಸಾರ ಬೇಕ ಗುರು, ಬೇಕು ಗುರು. Sage. ಇವಾಗ ನಾವು ಚನ್ನಗಿರಿ ಎಂಟ್ರಿ. ಎಂತಾರೆ ಇಲ್ಲಿಂದ ಇನ್ನೊಂದು 150 ಕಿಲೋಮೀಟರ್ಸ್ ಜರ್ನಿ ಉಳಿದಿದೆ. ಇಲ್ಲೆಲ್ಲರೂ ಇವಾಗ ಬ್ರೇಕ್ಫಾಸ್ಟ್ ನಿಲ್ಲಿಸ್ಬೇಕು. ನಿಲ್ಲಿಸಿ ನಿಮಗೆ ತೋರಿಸ್ತೀನಿ ಏನು ತಗೋತೀವಿ, ಏನು ಆರ್ಡರ್ ಮಾಡ್ತೀವಿ ಏನು ಅಂತ. ಬನ್ನಿ. ಫ್ರೆಂಡ್ಸ್ ಇವಾಗ ಶಿವಮೊಗ್ಗ ಆಲ್ರೆಡಿ ಶಿವಮೊಗ್ಗ ಬಿಟ್ಟಿದ್ದೀವಿ. ಈಗ ಲವ್ ಮೂಡ್. ಏನು ಲವ್ ಮೂಡ್ ಮಾರಾಯ. ತೆಗಿಯೋಣ. ಮುಂದೆ ಕಾರು ತಾಂದ ನೋಡಿ. ಫ್ಯಾಮಿಲಿ ಪ್ಲಾನಿಂಗ್ ಬೇಕಾ ನೋಡಿ. ಅಣ್ಣ ಬಾರಣ. ಅಣ್ಣ ನಮ್ಮನೆ ಹೋಗುವಂತಾರ ನೋಡಪ್ಪ. ಇಲ್ಲಿ ಸಣ್ಣ ದೊಡ್ಡ ಮೀನು ಸಣ್ಣ ಹುಳ ಬಂದು ಅಳ್ಳಾಡ್ಸ್ದಂಗೆ ಆತ ಪರಿಸ್ಥಿತಿ. ಎಂಥ ಲಕ್ಸುರಿ ಕಾರು, ಏನು ಹೊಡೆದ್ರು ಏನಂತಾರೆ ಆಲ್ಟೋನ ಸಿಟಿಯಲ್ಲಿ ತಿರುವಾಡಕ್ಕೆ ಬಂದಷ್ಟು ಮಜಾ ಎದ್ರಲ್ಲೂ ಬರಲ್ಲ ಗುರು. ಸೈಕಲ್ ಥರ ನುಗ್ಗಿಸ್ಕೊಂಡು ಹೋಗ್ಬೋದು. ಈ ಬ್ರಿಡ್ಜ್ ದಾಟಿ ಸೀದಾ ಹೋದರೆ ಕೂಡ್ಲಿಗಿ, ಈ ಲೆಫ್ಟ್ ತಗೊಂಡ್ರೆ ಶಿವಮೊಗ್ಗ. ಭದ್ರಾ ನದಿ ಅಂತ ಐತೆ ಹೆಸರು. ನೀರೆಲ್ಲ ಒಣಗಿಬಿಟ್ಟಿದೆ, ಏನೇನು ಇಲ್ಲ ನೀರು. ತಾರಲ್ಲೇ ವಿಂಡೋ ಇಳಿಸಿ ರೆಕಾರ್ಡ್ ಮಾಡಲ್ಲ, ಎಲ್ಲ ಎತ್ಕೊಂಡು ಎಂತೆಂಥ ಫುಟೇಜ್ಗಳನ್ನ ಹಾಳು ಮಾಡ್ತೀಯಲ್ಲ ಅಲ್ಲೇ.
ಬಂದು ನಮ್ಮ ಕಾರಿಗೆ ಅಂಟ್ಕೊಂತ ಇದ್ದಾನೆ ನೋಡಿ. ಸಾರಿ ಬೈಬಾರ್ದು, ಅವರು ಯಾರೋ ಮಹಾಪುರುಷರು. ಇವಾಗ ಏನಂತಾರೆ, ನಾವು ಇವಾಗ ಬ್ರಿಡ್ಜಿಂದ ಇಳಿದು ಲೆಫ್ಟ್ ತೊಗೊಂಡು ತೀರ್ಥಹಳ್ಳಿ ಕಡೆಗೆ ಹೋಗ್ತೀವಿ. ಶಿವಮೊಗ್ಗದ ಎಂದರೆ ಫ್ಲೈಓವರ್ ಮೇಲೆ ಇದ್ದೀವಿ ನಾವು ಇವಾಗ. ತೋರಿಸೋ ಫ್ಲೈಓವರ್ ಹುಡುಗ ನೋಡಿ ಮಗ, ತೀರ್ಥಹಳ್ಳಿ ತೋರಿಸೋ, ಮುಂದೆ ತೋರಿಸೋಕ್ಕಂತ ಕಾಣಿಸ್ತಿದೆ ವೀಕ್ಷಕರೇ ನೋಡಿ. ಓಕೆ, ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ? ಇವಾಗ ಸಿಟಿ ಒಳಗೆ ಎಂಟ್ರ್ ಆಗ್ತಿದ್ದೀವಿ. ಸೊ ಇಲ್ಲಿಂದ ಇವಾಗ ಸೀದಾ ಲೆಫ್ಟ್ ತೊಗೊಂಡು ತೀರ್ಥಹಳ್ಳಿ ಕಡೆಗೆ ಸಕ್ಕರೆ ಬೈಲ್ಗೆ ನಮ್ಮ ಪಯಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸಮಾಧಾನ. ಬೀಪ್ ಬೀಪ್. ಸೊ ಸ್ನೇಹಿತರೆ, ಇವಾಗ ನಾವು ತುಂಗಾ ಜಲಾಶಯ ದಾಟ್ಬಿಟ್ಟು ಸಕ್ಕರೆ ಬೈಲ್ ಕಡೆಗೆ ಹೊರಟಿದ್ದೀವಿ. ತೋರ್ಸ, ಇದೆ ತುಂಗಾ ಜಲಾಶಯ. ತುಂಗಾ ಜಲಾಶಯ ದಾಟಿ ಇವಾಗ ಇದೇ ಇನ್ನೊಂದು 3 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಸಕ್ಕರೆ ಬೈಲ್ ಜಾಸ್ತಿ ಇಲ್ಲ. ಸಕ್ಕರೆ ಬೈಲ್ ದಾಟ್ಕೊಂಡು ಮುಂದಕ್ಕೆ ಹಂಗೆ ನೆಕ್ಸ್ಟ್ ನಾವು ಎಂದರೆ ನಮ್ಮ ರೂಟ್ ನೆಕ್ಸ್ಟ್ ಹಂಗೆ ನಾವು ಇದು ಮಾಡ್ತೀವಿ. ಸಕ್ಕರೆ ಬೈಲಲ್ಲಿ ಏನು ಸ್ಟಾಪ್ ಇಲ್ಲ. ಸುಮ್ಮನೆ ನಿಮಗೆ ಹಂಗೆ ಸಕ್ಕರೆ ಬೈಲ್ ಹೊರಗಡೆ ತೋರಿಸ್ತೀವಿ ನೋಡಿರೋರು. ಎಲಿಫೆಂಟ್ ಕ್ಯಾಂಪು, ಸಕ್ಕರೆ ಬೈಲ್ ಗೊತ್ತಿಲ್ಲದವರಿಗೆ ಸಕ್ಕರೆ ಬೈಲ್ ಬಂದ್ಬಿಟ್ಟು ಎಲಿಫೆಂಟ್ ಕ್ಯಾಂಪ್. ಸೊ ಇಲ್ಲಿಂದನೂ ಕೆಲವೊಂದು ಆನೆಗಳು ಮೈಸೂರು ದಸರಾಗೆ ಬರ್ತವೆ. ಬಿಟ್ಟರೆ ಇನ್ನೇನಿದು ಎಲಿಫೆಂಟ್ ಕ್ಯಾಂಪಿಗೆ ಭಾಳ ಫೇಮಸ್ ಸಕ್ಕರೆ ಬೈಲು. ಸೊ ಫ್ರೆಂಡ್ಸ್, ಇದೆ ಸಕ್ಕರೆ ಬೈಲು. ಬರೋವರು ಟೈಮಿಂಗ್ಸ್ನ ಚೆಕ್ ಮಾಡ್ಕೊಂಡು ಬನ್ನಿ. ಯಾಕಂದರೆ ಏನಂದರೆ ಇಲ್ಲಿ ಟೈಮಿಂಗ್ಸ್ ಇದೆ ಎಲ್ಲದಕ್ಕೂ. ಸೊ ಅಲ್ಲಿ ತೋರಿಸೋ ಅದೇ ಸಕ್ಕರೆ ಬೈಲು. ಆಲ್ರೆಡಿ ಇವಾಗ ಎಂದರೆ 10:30 ಅಂದರೆ ಎಲ್ಲ ಕ್ಲೋಸ್ ಆಗುತ್ತೆ ಕಣ್ರಿ ಮ್ಯಾಕ್ಸಿಮಮ್, ಎಲ್ಲ ಏನಿರೋದಿಲ್ಲ. ಸೊ ಟೈಮಿಂಗ್ಸ್ನ ಚೆಕ್ ಮಾಡ್ಕೊಂಡು ಬನ್ನಿ ಬರೋರು ಅಷ್ಟೇ, ಇನ್ನೇನಿಲ್ಲ. दिल की धड़कन से तो आए जाना, हमारे सब के हो जाए आना, इस तार धोरे ಏನಂತಾರೆ ತೀರ್ಥಹಳ್ಳಿ ರೀಚ್ ಆಗಿದ್ದೀವಿ. ಅಂದರೆ ಡಿಸ್ಟೆನ್ಸ್ನ ಕರೆಕ್ಟ್ ಟೈಮಲ್ಲಿ ಕವರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಮ್ಮ ಹುಡುಗಂಗೆ ಏನಂತಾರೆ ಆಗುಂಬೆ ಘಾಟಲ್ಲಿ ಗಾಡಿ ಓಡಿಸ್ಬೇಕಂತ ಬಹಳ ಆಸೆ ಆಗ್ತಾಯಿದೆ. ಹಾಗಾಗಿ ಏನಂತಾರೆ ನಾವು ನಮ್ಮ ಡ್ರೈವಿಂಗ್ ಸೀಟಿಂದ ಇಷ್ಟೊತ್ತಂಗೆ ಇಲ್ಲಿ ಕಾಣ್ತಿದ್ವಿ, ಈಗ ಒಂದು ಸ್ವಲ್ಪ ಬಿಟ್ಟು ಅಲ್ಲಿ ಕಾಣ್ತೀವಿ. ಅಲ್ಲಿಂದನೂ ನಾವು ರೆಕಾರ್ಡ್ ಮಾಡ್ತೀವಿ ಅಂತ ಹೇಳ್ತಾ ಮುಂದುವರ್ಸೋಣ ಬನ್ನಿ. ಸೊ ಸ್ನೇಹಿತರೆ, ಇವಾಗ ಏನಂತಾರೆ ಕ್ಯಾಮ್ರಾ ನಮ್ಮ ಕೈಯಲ್ಲಿ ಬಂದಿದೆ. ಕೂದಲನ್ನ ಕಂಪ್ಲೀಟ್ ಇಗ್ನೋರ್ ಮಾಡಿ ಕೂದಲು ಫುಲ್ ಇದಾಗ್ಬಿಟ್ಟಿದ್ದಾವೆ ಫುಲ್ಲು. ಏನಂತಾರೆ ಇವಾಗ ನಾವು ಆಗುಂಬೆ ಕಡೆಗೆ ಹೋಗ್ತಿದ್ದೀವಿ. ಆಗುಂಬೆ ದಾಟ್ಸಾದ್ಮೇಲೆ ಇನ್ನೇನು ಅಲ್ಲಿಂದ ಒಂದು ಸ್ವಲ್ಪ ನಿಯರ್ ಅಷ್ಟೇ ನಮ್ಮ ಲೊಕೇಶನ್ ಇರೋದು, ಜಾಸ್ತಿ ದೂರ ಏನಿಲ್ಲ. ಸೊ ಬನ್ನಿ ತೋರಿಸ್ತೀನಿ. ಸೊ ಇವಾಗ ಆಗುಂಬೆ ಹತ್ತಿದ್ದೀವಿ ನಾವು. ಆಲ್ರೆಡಿ ಆಗುಂಬೆಯಲ್ಲಿ ಇದ್ದೀವಿ. ಆಗುಂಬೆಯಿಂದ ಲೈಕ್ ರೋಡ್ಸ್ ಸ್ಟಾರ್ಟ್ ಆಗಿದೆ. ಆಗುಂಬೆ ರೋಡ್ಸು ಬ್ಯೂಟಿಫುಲ್ ಇದೆ. ರೋಡ್ಸು ವೆದರ್ ಸಿಕ್ಕಾಪಟ್ಟೆ ಚಿಲ್ ಕೂಲ್ ಇದೆ. ಬೆಂಕಿ ರೋಡ್ಸು. ಆ ರೋಡಲ್ಲಿ ಡ್ರೈವ್ ಮಾಡೋ ಮಜಾನೇ ಬೇರೆ. ಸಕ್ಕತ್ತಾಗಿದೆ ರೋಡ್ಸು. ವ್ಯೂ ಕೂಡ ಸಕ್ಕತ್ತಾಗಿದೆ. ಬನ್ನಿ ನೀವು ಎಂಜಾಯ್ ಮಾಡಿ. अभी अभी तो हमने ही जाना, तू कायना 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 ಬ್ಯೂಟಿ ಆಫ್ ಮಲ್ನಾಡ್ ಆಗುಂಬೆ ಘಾಟ್ಸ್ ಇಳಿತಾ ಇದ್ದೀವಿ. ಸೊ ಏರ್ಪಿನ್ ಬೆಂಡು, ಹುಷಾರು, ಸ್ಲೋ. ಏರ್ಪಿನ್ ಬೆಂಡು ಸ್ಲೋ. ಇಲ್ಲಿ ತಗಂತಿದ್ಯಾ ನೋಡು. ಅಲ್ಲ ಹೇಳ್ತಾನೆ ಇದೀನಿ, ಸುಮ್ಮನೆ ಬಿಡ್ತಾನೆ ಇದೆಯಲ್ಲ. ಬರ್ತಾರೆ ಹಿಂದಕ್ಕೆ. ಜಾಗದ ಕಾಡಲ್ಲಿ ಏರ್ಪಿನ್ ಬೆಂಡ್ಸ್ನ ಇಳಿಸ್ಕೊಂತ ನಾವು ಇವಾಗ ಹೊರಟಿದ್ದೀವಿ ನಮ್ಮ ಲೊಕೇಶನ್ ಕಡೆಗೆ. ಈ ರೀತಿ ಇದನ್ನ ಹೇರ್ ಪಿನ್ಸ್ ಬೆಂಡ್ ಅಂತಾರೆ. ಎಸ್,
ಇರು ಅವನಿಗೆ ಹೋಗಿ ಮೂವ್ ಹಾಕ್ಬಿಡು. ಸೊ ರೋಡ್ಸ್ ಮಾತ್ರ ಬೆಂಕಿ, ಅದರಲ್ಲೂ ಆಗುಂಬೆ ಘಾಟ್ಸಲ್ಲಿ ಮಸ್ತ್ ಡ್ರೈವ್ ಮಾಡೋಕೆ ಇನ್ನೂ ಮಜಾ ಬರುತ್ತೆ. ಬೆಂಕಿ ರೋಡ್ಸ್. ವ್ಯೂ ನೋಡ್ರಿ, ವ್ಯೂ ನೋಡ್ರಿ, ಬೆಂಕಿ. ಸೊ ಸ್ನೇಹಿತರೆ, ಇದೆ ಲೈಕ್ ಎಂತಾರೆ ಪಾರ್ಕಿಂಗ್ ಜಾಗ ಇಲ್ಲಿದ್ದು. ಇದೇ ದೇವಸ್ಥಾನ ನೋಡ್ಬೋದು ನೀವು ಯಾವ ರೀತಿ ಇದೆ ಲೈಕ್ ದೇವಸ್ಥಾನ ಅಂತೇಳಿ. ಸೊ ಬರೋರು ಗೂಗಲಲ್ಲೇ ಒಂದ್ಸಲ ಟೈಮಿಂಗ್ಸ್ ಎಲ್ಲ ಚೆಕ್ ಮಾಡ್ಕೊತ ಬನ್ನಿ. ಇಲ್ಲಿ ಕೋಲ ಸೇವೆಯೂ ನಡೀತಿರುತ್ತೆ. ಇದು ದೇವಸ್ಥಾನದ ಎಂಟ್ರಿ ಈ ರೀತಿ. ಹೆಬ್ರಿ ತಾಲೂಕು ಮುಳ್ಳಗುಡ್ಡೆ ಅಂತೇಳಿ ಇಲ್ಲಿದೆ ನೋಡ್ರಿ, ಇದೆ. ಸ್ನೇಹಿತರೆ, ದರ್ಶನ ಎಲ್ಲ ಮುಗೀತು, ಎಲ್ಲ ಆಗಿದೆ. ಆ್ಯಂಡ್ ಏನಂತಾರೆ ಒಳಗಡೆ ಫೋಟೋ ವೀಡಿಯೋ ಏನೂ ನೋಡಿಲ್ಲ. ಪ್ರಸಾದ ಇತ್ತು, ಪ್ರಸಾದ ಮುಗಿಸಿ ಇನ್ನೇನು ದೇವಸ್ಥಾನದಿಂದ ಹೊರಗಡೆ ಬಂದು ಆಲ್ರೆಡಿ ನಾವು ಏನಂತಾರೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಗೆಳೆಯ, ಹೆಂಗಿತ್ತು ದೇವಸ್ಥಾನ? ಹೆಂಗೆ ಅನ್ನಿಸ್ತು? ಏನು ಕತೆ? ಹೋಗಿದ್ದು ಮೊದಲನೇ ಸರಿ ಆದ್ರೂ ಅದ್ಭುತವಾಗಿ ಚೆನ್ನಾಗಾಯ್ತು. ಅಯ್ಯಪ್ಪ ಚೆನ್ನಾಗಿ ದರ್ಶನ ಚೆನ್ನಾಗಿ ಕೊಡ್ತು. ಹೌದು, ದರ್ಶನ ಚೆನ್ನಾಗಾಯ್ತು. ಆ್ಯಕ್ಚುಲಿ ದರ್ಶನ ಚೆನ್ನಾಗಾಗಿದೆ. ಆ್ಯಂಡ್ ಏನಂತಾರೆ ಪ್ರಸಾದ ಎಲ್ಲ ಮುಗೀತು. ಸೊ ಇದು ಅಡ್ರೆಸ್ ಬಂದುಬಿಟ್ಟು ಹೆಬ್ರಿ ಶಿವಪುರ ಮುಳ್ಳಗುಡ್ಡೆ ಕ್ಷೇತ್ರ. ಆ್ಯಂಡ್ ಏನಂತಾರೆ ಇಲ್ಲಿ ಬರೋರು, ನಾನು ಇದನ್ನು ಗೂಗಲ್ ಮ್ಯಾಪನ್ನ ಏನಂತಾರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಲಿಂಕಲ್ಲಿ ನೋಡಿ. ಆ್ಯಂಡ್ ಏನಂತಾರೆ ದರ್ಶನ ಎಲ್ಲ ಚೆನ್ನಾಗಿದ್ದು ನೋಡ್ಬೋದು. ಎಲ್ಲ ನಾವೆಲ್ಲ ಏನಂತಾರೆ ಪೂಜೆ ಇದೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ನಮ್ಮ ಹುಡುಗಂಗೂ ಏನಂತಾರೆ ಫುಲ್ಲು ದೇವಸ್ಥಾನ ಫುಲ್ ಹೆವಿ ಇಷ್ಟ ಆಗಿಬಿಟ್ಟಿದೆ. ಅಜ್ಜ ಅಂದರೆ ಏನೋ ಒಂದು ನಂಬಿಕೆ ಕಣ್ರಿ. ನಿಮಗೂ ಕೊರಗಜ್ಜನ ಮೇಲೆ ನಂಬಿಕೆ ಇದ್ದರೆ ಹೇಳ್ತಾರೆ ಕೊರಗಜ್ಜ ಅಂತ ಟೈಪ್ ಕಮೆಂಟ್ ಹಾಕಿ. ಆ್ಯಂಡ್ ಹೇಳ್ತಾರೆ ಅಷ್ಟೇ ಫ್ರೆಂಡ್ಸ್, ಇದೇನಿಲ್ಲ. ಈ ಒಂದು ಲಾಗ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀವಿ. ಆ್ಯಂಡ್ ಇವಾಗ ಆಲ್ರೆಡಿ ರಿಟರ್ನ್ ಹೊರಟಿದ್ದೀವಿ. ಸಿಕ್ಕಾಬಡೆ ಟೈಮ್ ಆಗೈತೆ ಆಲ್ರೆಡಿ ನಮಗೆ. ಆ್ಯಕ್ಚುಲಿ ಅಂದ್ಕೊಂಡು ಟೈಮ್ಗಿಂತ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಟೈಮ್ ಕವರ್ ಮಾಡಬೇಕು, ಮತ್ತು ಉದ್ದಕ್ಕೆ ಹೋಗ್ತಾ ಲಾಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸೊ ಗೆಳೆಯ, ಏನಾದ್ರು ಹೇಳ್ತೀಯ ಲಾಗ್ ಎಂಡ್ ಮಾಡೋಕ್ಕೆ? ಈಗಲೇ ನಮ್ಮ ಫ್ರೆಂಡ್ ಆಗ್ತಾನೆ ಇರ್ತದೆ. ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಕಂಟೆಂಟು ರೆಗ್ಯುಲರಾಗಿ ಬಂದೇ ಬರುತ್ತೆ. ವೀಡಿಯೋಸ್ ಅಪ್ಲೋಡ್ ಮಾಡೇ ಮಾಡ್ತೀನಿ. ಇಷ್ಟು ದಿವಸ ಏನಂತಾರೆ ಕೆಲವಷ್ಟು ಕೆಲಸಗಳಲ್ಲಿ ಬೇಡದಿದ್ದ ಕೆಲಸಗಳಲ್ಲಿ ನನ್ನ ಟೈಮ್ನ ವ್ಯರ್ಥ ಮಾಡ್ಕೊಂಡಿದ್ದೀನಿ. ಅದರಿಂದ ಬೇರೆಯವ್ರಿಗೆ ಲಾಭ ಆಗೈತೆ, ಆಗಲಿ, ಆಲ್ ಗುಡ್, ನೋ ವರೀಸ್. ಏನಂತಾರೆ ಸಾಕು. ಇನ್ಮೇಲಿಂದ ಏನಂತಾರೆ ಬೇರೆಯವ್ರು ನಮ್ಮನ್ನು ಯೂಸ್ ಮಾಡ್ಕೊಂಡಿದ್ದು ಸಾಕು. ಇನ್ಮೇಲೆ ನಮ್ಮನ್ನು ನಾವೇ ಜಾಸ್ತಿ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕೊನೆ ಮಾಡ್ತೀನಿ. ಗೆಳೆಯ, ಯೂಸ್ ಮಾಡ್ಕೊಳ್ಳೋರಿಗೆ ಎಲ್ಲ ಏನು ಹೇಳ್ತೀಯಪ್ಪ ಕೊನೆಯದಾಗಿ? ಆಲ್ ದ ಬೆಸ್ಟ್ ಅಂತ ಹೇಳೋದು ಅಷ್ಟೇ. ಎಲ್ಲರಿಗೂ ಒಳ್ಳೇದು ಬಯಸೋಣ. ಜೈ ಆಂಜನೇಯ. ಬಾಯ್ ಬಾಯ್.